ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ತುಂಬ ಜನ ಯೂತ್ಸ್ಗೆ ಎಸ್ಪೆಷಲಿ BEd ಮುಗಿಸ್ಕೊಂಡು ಟೀಚಿಂಗ್ ಪ್ರೊಫೆಷನ್ಗೆ ಬರಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ ಇದು ಒಂದು ಐ ಓಪನರ್ ಅಂತ ಹೇಳ್ಬೋದು. ಪ್ರತಿ ವರ್ಷ ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು ಕಾಲೇಜಸ್ಗಳಲ್ಲಿ ಸಾವಿರಾರು ಅತಿಥಿ ಶಿಕ್ಷಕರು ಅಥವಾ ಗೆಸ್ಟ್ ಟೀಚರ್ಸ್ ನೇಮಕಾತಿ ಮಾಡ್ಕೊಳ್ತಾರೆ. ಸೊ ನಾವೆಲ್ಲರೂ ಅನ್ಕೋತೀವಿ ಖಾಲಿ ಕೂರೋ ಬದಲು ಒಂದು ಕೆಲಸ ಸಿಕ್ಕಿದ್ರೆ ಸಾಕು, ಎಷ್ಟು ಯೂಸ್ ಆಗುತ್ತೆ ಅಂತ. ಆದರೆ ಇವತ್ತು ನಾನು ನಿಮಗೆ ಒಂದು ಹಾರ್ಡ್ ರಿಯಾಲಿಟಿ ಹೇಳಬೇಕು. ಸೊ ಏನಂತಂದರೆ, ಯಾರು ಕೂಡ ಅತಿಥಿ ಶಿಕ್ಷಕರಾಗಿ ಕೆಲಸಕ್ಕೆ ಹೋಗಬೇಡಿ. ಯಾಕೆ ನಾನು ಇಷ್ಟು ಸ್ಟ್ರಾಂಗಾಗಿ ಹೇಳ್ತಾ ಇದ್ದೀನಿ, ಇದನ್ನು ನಿಮ್ಮ ಕೆರಿಯರ್ಗೆ ಹೇಗೆ ದೊಡ್ಡ ರಿಸ್ಕ್ ಆಗ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡೋಣ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಮೊದಲನೇ ಒಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ಲಿ ಲೋ ಸ್ಯಾಲರಿ ಆ್ಯಂಡ್ ಆರ್ಥಿಕ ಶೋಷಣೆ. ಸೊ ಒಬ್ಬ ಗೆಸ್ಟ್ ಟೀಚರಿಗೆ ಸಿಗುವಂತಹ ಒಂದು ಗೌರವಧನ ಅಥವಾ ಸ್ಟೀಫಂಡ್ ಅಂತಂದರೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ 12,000 ಸಿಗುತ್ತೆ, ಹೈಸ್ಕೂಲ್ಗೆ 12.5 ಅಂದರೆ 12,500, ಆ್ಯಂಡ್ ಕಾಲೇಜಿಗೆ 14,000. ಕಾಲೇಜಿಗೆ ನೀವೇನಾದರೂ ಲೆಕ್ಚರರ್ಸ್ ಆಗಿ ಹೋದರೆ 14,000 ರೂಪಾಯಿಗಳು ಸಿಗುತ್ತೆ. ಸೊ ಇವತ್ತಿನ ಒಂದು ಇನ್ಫ್ಲೇಷನ್ ಅಂತಂದರೆ, ಬೆಲೆ ಏರಿಕೆ ಕಾಲದಲ್ಲಿ ಈ ಒಂದು ದುಡ್ಡಿನಲ್ಲಿ ಸರ್ವೈವ್ ಆಗೋದು ಸಾಧ್ಯನಾ? ಸೊ ನೀವೇ ಒಂದ್ಸಲ ಯೋಚನೆ ಮಾಡಿ. ಇದರಲ್ಲಿ ಯಾವುದೇ ಒಂದು ಬೆನಿಫಿಟ್ಸ್ ಇರಲ್ಲ, ಲೈಕ್ ನೋ PF, ನೋ ಮೆಡಿಕಲ್ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಬೆನಿಫಿಟ್ಸ್. ಇದೆಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ, ನಮಗೆ ಅಂದರೆ ಗೆಸ್ಟ್ ಟೀಚರ್ಸ್ ಆಗಿ ಯಾರು ಹೋಗ್ತೀರಾ ಅವರಿಗೆ ಕೇವಲ ಸಂಬಳ ಸಿಗೋದು 9ರಿಂದ 10 ತಿಂಗಳುಗಳ ಕಾಲದ್ದು ಮಾತ್ರ. ಅಂದರೆ ಅಕಾಡೆಮಿಕ್ ಇಯರ್ ಮುಗಿದಿದ್ದ ಕೂಡಲೇ ಸಮ್ಮರ್ ವೆಕೇಷನ್ ಅಂತ 2 ತಿಂಗಳು, ನಿಮಗೆ ಅಲ್ಲಿ ಯಾವುದೇ ರೀತಿ ಸಂಬಳ ಇರೋದಿಲ್ಲ. ಸೊ ಆ ಟೈಮಲ್ಲಿ ನಿಮ್ಮ ಲೈಫ್ನ ಯಾವ ರೀತಿ ರನ್ ಮಾಡ್ತೀರಾ? ಇಟ್ಸ್ ಅ ಹ್ಯೂಜ್ ಫಿನಾನ್ಷಿಯಲ್ ಸ್ಟ್ರೆಸ್, ರೈಟ್? ಸೊ ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ನಿಮಗೆ ಯಾವುದೇ ಒಂದು ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ. ಅಂದರೆ ಗೆಸ್ಟ್ ಟೀಚರ್ ಅಂತಂದರೆ ಹೆಸರಲ್ಲೇ ಇದೆ, ನೀವು ಕೇವಲ ಒಬ್ಬರು ಗೆಸ್ಟ್ ಅಂತ. ನೀವಲ್ಲಿ ಎಷ್ಟು ವರ್ಷ ಬೇಕಾದರೂ ಕಷ್ಟಪಟ್ಟು ಕೆಲಸ ಮಾಡಿ, ಎಷ್ಟೇ ಬೆಸ್ಟ್ ರಿಸಲ್ಟ್ ಕೊಡಿ, ನಿಮ್ಮ ಹುದ್ದೆ ಯಾವತ್ತೂ ಕೂಡ ಏನಾಗಲ್ಲ, ಪರ್ಮನೆಂಟ್ ಅಂತ ಆಗಲ್ಲ. ಸೊ ಯಾವಾಗ ಸರ್ಕಾರದಿಂದ ಒಬ್ಬ ಖಾಯಂ ಶಿಕ್ಷಕರು ಅಥವಾ ರೆಗ್ಯುಲರ್ ಟೀಚರ್ ಟ್ರಾನ್ಸ್ಫರ್ ಆಗಿ ಬರ್ತಾರೋ ಅಥವಾ ಹೊಸದಾಗಿ ಗೌರ್ಮೆಂಟ್ ನೇಮಕಾತಿ ಮುಗಿಸಿ ಬರ್ತಾರೋ, ಅದೇ ಕ್ಷಣದಲ್ಲಿ ವಿತೌಟ್ ಪ್ರಿಯೋರ್ ನೋಟಿಸ್ ನಿಮ್ಮನ್ನು ಕೆಲಸದಿಂದ ರಿಲೀವ್ ಮಾಡ್ತಾರೆ. ಸೊ ಯಾವುದೇ ತರಹದ ಒಂದು ನೋಟಿಸ್ ಪೀರಿಯಡ್ ಅಥವಾ ಒಂದು ಕಾಂಪನ್ಸೇಷನ್ ಅನ್ನೋದು ಇರಲ್ಲ. ಸೊ ಈ ತರಹದ ಒಂದು ಅನ್ಸರ್ಟನಿಟಿ ನಿಮ್ಮ ಮೆಂಟಲ್ ಪೀಸನ್ನೇ ಹಾಳು ಮಾಡಿಬಿಡುತ್ತೆ. ಸೊ ಇದು ಕೂಡ ಒಂದು ಮೇನ್ ರೀಸನ್ ಆಗಿರುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು, ನೋ ವೆಯ್ಟೇಜ್ ಇನ್ ಗೌರ್ಮೆಂಟ್ ಎಕ್ಸಾಮ್ಸ್. ಅಂದರೆ ಮೂರನೆಯ ಮತ್ತು ಅತ್ಯಂತ ಮುಖ್ಯವಾದ ಒಂದು ರಿಯಾಲಿಟಿ ಅಂತಂದರೆ, ತುಂಬ ಜನ ಕ್ಯಾಂಡಿಡೇಟ್ಸ್ಗಳಲ್ಲಿ ಒಂದು ಬಿಗ್ ಮಿಸ್ಕನ್ಸೆಪ್ಷನ್ ಇದೆ. ನಾನು 3-4 ತಿಂಗಳು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡಿದ್ರೆ ಮುಂದೆ ಗೌರ್ಮೆಂಟ್ ಅಂದರೆ GPSTR ಅಥವಾ TET ಎಕ್ಸಾಮ್ ಬರೀಬೇಕಾದ್ರೆ ನನಗೇನಾದರೂ ಎಕ್ಸ್ಪೀರಿಯನ್ಸ್, ವೆಯ್ಟೇಜ್ ಅಥವಾ ಪ್ರಿಫರೆನ್ಸ್ ಸಿಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಸೊ ಇಲ್ಲಿ ರೂಲ್ಸ್ ಪ್ರಕಾರ ಅತಿಥಿ ಶಿಕ್ಷಕರಾಗಿ ಮಾಡಿದಂತಹ ಸೇವೆಗೆ ನೀವು ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಿರಲ್ಲ, ಆ ಒಂದು ಕೆಲಸಕ್ಕೆ ಯಾವುದೇ ಒಂದು ವೆಯ್ಟೇಜ್ ಮಾರ್ಕ್ಸ್ ಸಿಗಲ್ಲ. ನೀವು 5 ವರ್ಷ ಎಕ್ಸ್ಪೀರಿಯನ್ಸ್ ಹೊಂದಿದ್ರು ಜಸ್ಟ್ ಈಗ ತಾನೇ ಕಾಲೇಜ್ ಮುಗಿಸಿ ಬಂದ ಫ್ರೆಷರ್ಸ್ ಜೊತೆ ಸಮಾನವಾಗಿ ಕಾಂಪಿಟೇಷನ್ ಮಾಡಲೇಬೇಕಾಗತ್ತೆ. ಸೊ ನಿಮ್ಮ ಇಷ್ಟು ವರ್ಷದ ಸರ್ವಿಸ್ಗೆ ಅಲ್ಲಿ ಯಾವುದೇ ಒಂದು ವ್ಯಾಲ್ಯೂ ಇರಲ್ಲ. ಸೊ ದೆನ್ ವೈ ವೇಸ್ಟ್ ಯುವರ್ ಪ್ರಿಷಿಯಸ್ ಇಯರ್ಸ್ ಅಲ್ವಾ? ಸೊ ಇನ್ನು ಫಿಫ್ತ್ ರೀಸನ್ ಅಂತ ಬಂದಾಗ, ದಿನ ಇಡೀ ಕೆಲಸ ಮಾಡಿ ಸುಸ್ತಾಗಿರುವಂತಹ ಶಿಕ್ಷಕರ ಇಲಸ್ಟ್ರೇಷನ್ ಅಂದರೆ ಟ್ರ್ಯಾಪ್ಡ್ ಇನ್ ಅ ಲೂಪ್, ಸಮಯದ ಅಭಾವ. ನೀವು ಗೆಸ್ಟ್ ಟೀಚರ್ ಆಗಿ ಜಾಯಿನ್ ಆಗಿದ ತಕ್ಷಣ ಕೆಲಸದ ಪ್ರೆಷರ್ ಕಡಿಮೆ ಇರಲ್ಲ. ಸೊ ಕಾಯಂ ಶಿಕ್ಷಕರಷ್ಟೇ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು, ಎಕ್ಸಾಮ್ಸ್ ಡ್ಯೂಟಿ ಮಾಡಬೇಕು, ಶಾಲೆಯ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಕೆಲಸದಲ್ಲೂ ಕೂಡ ನೀವು ಇನ್ವಾಲ್ವ್ ಆಗಬೇಕಾಗತ್ತೆ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಸ್ಕೂಲಲ್ಲೇ ನಿಮ್ಮ ಎನರ್ಜಿ ಎಲ್ಲ ಮುಗ್ದು ಹೋಗ್ಬಿಟ್ಟಿರುತ್ತೆ. ಇನ್ನು ಸಂಜೆಗೆ ಮನೆಗೆ ಬರೋ ಅಷ್ಟರಲ್ಲಿ ನೀವು ಫಿಸಿಕಲಿ ಆ್ಯಂಡ್ ಮೆಂಟಲಿ ಟಯರ್ಡ್ ಆಗಿರ್ತೀರ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ರಿಯಲ್ ಗೋಲ್ಸ್ ಏನು ನೀವು ಇಟ್ಕೊಂಡಿರ್ತೀರ, ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ನ ಟ್ರೈ ಮಾಡಬೇಕು ಅಥವಾ ಖಾಯಂ ಸರ್ಕಾರಿ ಶಿಕ್ಷಕರಾಗಬೇಕು ಅಂತ ಏನು ಅಂದ್ಕೊಂಡಿರ್ತೀರ ಅಲ್ವಾ, ಆ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗೋದಕ್ಕೆ ಟೈಮೇ ಸಿಗಲ್ಲ. ಜಸ್ಟ್ 10,000 ಸಂಬಳದ ಈ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿ ನಿಮ್ಮ ದೊಡ್ಡ ದೊಡ್ಡ ಕನಸುಗಳು ಮತ್ತು ಕೆರಿಯರನ್ನು ನೀವೇ ಬಲಿ ಕೊಡ್ತಾ ಇದ್ದೀರ ಅಂತ ಅನಿಸುತ್ತೆ. ಸೊ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು? ಅತಿಥಿ ಶಿಕ್ಷಕರಾಗದೇ ಇದ್ದರೆ ನಮ್ಮ ಮುಂದೆ ಇರುವಂತಹ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಯಾವ್ಯಾವ್ದಿದ್ದಾವೆ? ಮೊದಲನೇದಾಗಿ
ಡೆಡಿಕೇಟೆಡ್ ಪ್ರಿಪ್ರೇಷನ್. ಸೊ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಮ್ಯಾನೇಜ್ ಮಾಡೋ ಥರ ಇದ್ದರೆ ಕನಿಷ್ಠ 1 ವರ್ಷ ಯಾವುದೇ ಕೆಲಸಕ್ಕೆ ಹೋಗಬೇಡಿ, ಮೊಬೈಲ್ ಆಫ್ ಮಾಡಿ ಕೇವಲ ಕಾಯಂ ಸರ್ಕಾರಿ ನೌಕರಿಗೋಸ್ಕರ ಫುಲ್ ಟೈಮ್ ಸ್ಟಡಿ ಮಾಡಬೇಕಾಗತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಪ್ರೈವೇಟ್ ಆ್ಯಂಡ್ ಕಾರ್ಪೊರೇಟ್ ಸ್ಕೂಲ್ಸ್. ಅತಿಥಿ ಶಿಕ್ಷಕರಾಗಿ ಹೋಗುವ ಬದಲು ಯಾವುದಾದ್ರೂ ಒಂದು ಪ್ರೆಸ್ಟೀಜಿಯಸ್ ಪ್ರೈವೇಟ್ ಶಾಲೆಗಳಿಗೆ ಸೇರ್ಕೊಳ್ಳಿ. ಅಲ್ಲಿ ಸ್ಯಾಲ್ರಿ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ನಿಮ್ಮ ಟೀಚಿಂಗ್ ಸ್ಕಿಲ್ ಆ್ಯಂಡ್ ಪರ್ಸ್ನಾಲಿಟಿನೂ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಆನ್ಲೈನ್ ಟ್ಯುಟೋರಿಯಲ್ಸ್ ಆ್ಯಂಡ್ ಟೀಚಿಂಗ್. ಅಂದರೆ ಇದು ಡಿಜಿಟಲ್ ವರ್ಲ್ಡ್ ಆಗಿರುತ್ತೆ. ಲೈಕ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೊಸ ಟ್ಯೂಷನ್ಸ್ನ ತೊಗೊಳ್ಳಿ. ಗೆಸ್ಟ್ ಟೀಚರ್ ಸಂಬಳಕ್ಕಿಂತ ಡಬಲ್ ಆದಾಯವನ್ನು, ಡಬಲ್ ಇನ್ಕಮನ್ನು ನೀವು ಇಲ್ಲೇ ಅರ್ನ್ ಮಾಡ್ಬೋದು. ಆ್ಯಂಡ್ ಫೋರ್ತ್ ಒನ್ ಅಂದರೆ ಸೊಲ್ಯೂಷನ್ ಅಂದರೆ ಪಾರ್ಟ್ ಟೈಮ್ ಜಾಬ್ಸ್. ದಿನಕ್ಕೆ ಕೇವಲ 3ರಿಂದ 4 ಗಂಟೆ ಮಾತ್ರ ಕೆಲಸ ಮಾಡಿ ಉಳಿದಿರುವಂತಹ ಟೈಮ್ ಏನಿದೆ ಆ ಇಡೀ ದಿನವನ್ನು ನಿಮ್ಮ ಒಂದು ಹೈಯರ್ ಸ್ಟಡೀಸ್ಗೆ ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೀವು ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೆಲಸನೂ ಮಾಡ್ಕೋಬೋದು, ಜೊತೆಗೆ ನಿಮ್ಮ ಒಂದು ಗೋಲ್ ಏನಿದೆ, ನೀವು ಏನಾಗಬೇಕು ಅಂತ ಅಂದ್ಕೊಂಡು ಓದ್ತಾ ಇದ್ದೀರೋ ಅದನ್ನು ಕೂಡ ನೀವು ಫುಲ್ಫಿಲ್ ಮಾಡ್ಕೋಬೋದು. ಸೊ ಹಾಗಾಗಿ ಇವಾಗೇನು PSTR, GPSTR, HSTR ಮೋಸ್ಟ್ ಆಫ್ ದ ಪೋಸ್ಟ್ಸ್ ಇರೋದು HSTRಗೆ ಅಂತ ಎಲ್ಲ ಕಡೆಯಿಂದನೂ ಬರ್ತಾ ಇರೋದ್ರಿಂದ ಆ್ಯಂಡ್ ನೆಕ್ಸ್ಟು ಜೂನ್ನ ಒಳಗಡೆ ಎಲ್ಲ ಒಂದು ಪ್ರೊಸೀಜರ್ಸ್ನ ಮುಗಿಸಿ ನಿಮಗೆ ಈ ಒಂದು ವರ್ಷದಲ್ಲಿ ಅಂದರೆ 2026ರಲ್ಲೇ ಶಿಕ್ಷಕರ ನೇಮಕಾತಿ ಕೂಡ ಆಗುತ್ತೆ ಅನ್ನುವಂತಹ ಒಂದು ಸುದ್ದಿಗಳು ಕೂಡ ಕೇಳಿ ಬರ್ತಾ ಇರೋದ್ರಿಂದ ಡೆಫಿನೆಟ್ಲಿ ನೀವು ಏನೇನು ಓದ್ತಾ ಇದ್ದೀರಾ, ಯಾವುದಕ್ಕೆ PSTR ಆಗಿರಬಹುದು, GPSTRಗಾಗಿರ್ಬೋದು, HSTRಗಾಗಿರ್ಬೋದು, ಓದೋದನ್ನು ಮಾತ್ರ ಯಾವ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಆ್ಯಂಡ್ HSTRಗೆ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀರಾ ಡೆಫಿನೆಟ್ಲಿ ಇನ್ನೂ ಜಾಸ್ತಿ ಟೈಮ್ ಕೊಟ್ಟು ಓದ್ಕೊಳ್ಳಿ. ಯಾಕಂತಂದರೆ ಈ ಸರಿ ಏನು HSTRಗೆ ಒಂದು ಅತಿ ಹೆಚ್ಚಿನ ಪೋಸ್ಟ್ ಇರೋದ್ರಿಂದ ಸೊ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ನ ಕೊಡಿ ಅಂತ ಹೇಳ್ತೀನಿ. ಆ್ಯಂಡ್ HSTR ಬಗ್ಗೆ ಬಹಳಷ್ಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಕೂಡ. ಆ್ಯಂಡ್ ಇದಕ್ಕೆ ಯಾವುದೇ ರೀತಿ PG ಕೂಡ ಇರಲ್ಲ, ಮತ್ತು ಏನು ಹೇಳ್ತಾರೆ TETನೂ ಕೂಡ ಇಲ್ಲ. ಸೊ ಯಾರೆಲ್ಲ ನಾನು TET ಆಗಿಲ್ಲ, ನಾನು MSc B.Ed BSc B.Ed ಮಾಡ್ಕೊಂಡಿದ್ದೀನಿ, BA B.Ed ಮಾಡ್ಕೊಂಡಿದ್ದೀನಿ, TET ಆಗಿಲ್ಲ ನಂದು ಅಂತ ಅನ್ನೋರಿಗೆ ಈ ಒಂದು HSTR ತುಂಬಾ ಹೆಲ್ಪ್ ಆಗುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ನೂ ಕೂಡ ನಿಮಗೆ ನಾನು TET ಮಾಡ್ಕೊಳ್ಳೇಬೇಕು, CTET ಮಾಡ್ಕೊಳ್ಳೇಬೇಕು ಅಂತಂದರೆ ಇನ್ನೂ ಅವಕಾಶ ಇದೆ. ಜೂನ್ 10ನೇ ತಾರೀಕಿನ ಒಳಗೆ ನೀವು CTETಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ CTETನ ಮಾಡಿಕೊಂಡ್ರೆ ನೆಕ್ಸ್ಟು ನಿಮಗೆ ಒಂದು ತಲೆನೋವು ಇರಲ್ಲ, ಯಾಕಂತಂದರೆ ಸರ್ಕಾರ ಯಾವಾಗ ಬೇಕಾದರೂ ರೂಲ್ಸ್ನ ಚೇಂಜ್ ಮಾಡ್ಬೋದು. HSTRಗೂ ಕೂಡ ನೆಕ್ಸ್ಟು TET ಅಥವಾ PGನ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾವುದೆಲ್ಲ ಅರ್ಹತೆ ಪರೀಕ್ಷೆಗಳಿದಾವೆ ಅಲ್ವಾ, ಸೊ ಅದನ್ನೆಲ್ಲನೂ ಕೂಡ ನೀವು ಕ್ಲಿಯರ್ ಮಾಡ್ಕೊಂಡಿದ್ರೆ ನೀವು ಒಂದು ಸೇಫ್ ಝೋನಲ್ಲಿ ಇರ್ತೀರಾ ಅಂತ ಅರ್ಥ. ಸೊ ಯಾರೆಲ್ಲ TETನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, CTET ಇದೆ, CTETಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸೊ ವರಿ ಮಾಡ್ಕೋಬೇಡಿ. ಆ್ಯಂಡ್ ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಸಿಂಪಲ್ ಅಡ್ವೈಸ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಟ್ಯಾಲೆಂಟ್ ಮತ್ತು ನಿಮ್ಮ ಟೈಮ್ ತುಂಬ ವ್ಯಾಲ್ಯೂಯಬಲ್. ಅದನ್ನು ಕೇವಲ ಒಂದು ತಾತ್ಕಾಲಿಕ ಅಥವಾ ಕಡಿಮೆ ಸಂಬಳದ ಒಂದು ಹುದ್ದೆಗೆ ಸ್ಯಾಕ್ರಿಫೈಸ್ ಮಾಡಬೇಡಿ. ಸೊ ಥಿಂಕ್ ಲಾಂಗ್ ಟರ್ಮ್, ಥಿಂಕ್ ಬಿಗ್. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಲಾಜಿಕಲ್ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ, ಅವರ ಕೆರಿಯರ್ ಸೇವ್ ಮಾಡಿ. ಇಂತಹ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.